ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಅಪೂರ್ವ ಮಾತಾಡ್ತಾ ಇದ್ದೀನಿ ಕೃಷ್ಣ ಸಿವಿಂಗ್ ಸೊಲ್ಯೂಷನ್ಸಿಂದ. ಇವತ್ತು ನಾನು ನಿಮಗೆ ಸ್ಟಿಚ್ಮ್ಯಾಕ್ಸ್ ಸಾಫ್ಟ್ವೇರ್ನಲ್ಲಿರೋ ರನ್ನಿಂಗ್ ಲೈನ್ ಹಾಗೆಯೇ ಸೆಂಟರ್ ಲೈನ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಹಾಗೆಯೇ ಅದು ಹೇಗೆ ವರ್ಕ್ ಆಗುತ್ತೆ ಬನ್ನಿ ನೋಡೋಣ. ಮೊದಲಿಗೆ ನಾನು ಬೇಸಿಯರ್ ಟೂಲ್ನ ಸೆಲೆಕ್ಟ್ ಮಾಡಿ ರನ್ನಿಂಗ್ ಸ್ಟಿಚ್ನ ಸೆಲೆಕ್ಟ್ ಮಾಡಿ ಒಂದು ಸಿಂಗಲ್ ರನ್ನಿಂಗ್ ಲೈನ್ನ ರೆಡಿ ಮಾಡ್ಕೊತಿದ್ದೀನಿ. ಈ ಸಿಂಗಲ್ ರನ್ನಿಂಗ್ ಲೈನು ನಾರ್ಮಲ್, ಇದು ಎಲ್ರಿಗೂ ಗೊತ್ತಿರೋ ಹಾಗೆ ರನ್ನಿಂಗ್ ಸ್ಟಿಚ್ ಆಗಿರುತ್ತೆ. ಈ ರನ್ನಿಂಗ್ ಸ್ಟಿಚ್ಚಲ್ಲಿ ಏನೇನಪ್ಪ ಇದೆ ಅಂತ ಅಂದರೆ, ಸ್ಟಿಚ್ ಲೆಂತ್ನ ನಾವು ವೇರಿಯೇಷನ್ ಮಾಡ್ಬೋದು. ನಿಮಗೆ ಎಲ್ಲಿ ತನಕ ಸ್ಟಿಚ್ ಲೆಂತ್ ಮಷೀನ್ ಎಲ್ಲಿ ತನಕ ಸಪೋರ್ಟ್ ಮಾಡುತ್ತೆ, ಎಷ್ಟು ತನಕ ಮಷೀನ್ ಸಪೋರ್ಟ್ ಮಾಡುತ್ತೆ. ಯೂಶ್ವಲಿ ನಮಗೆ 12 ತನಕ ನಮ್ಮ ಮಷೀನ್ಸ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ 11 to 12 ತನಕ ನೀವು ಇಟ್ಕೋಬೋದು. ಲೈಕ್ 12 ಅಂತ ಅಂದರೆ ಈ ಲೆಂತ್ ಇದೆಯಲ್ಲ, ಈ ನೀಡಲ್ ಪಾಯಿಂಟಿಂದ ಈ ನೀಡಲ್ ಪಾಯಿಂಟ್ ತನಕ 12 ಅಲ್ಲಿ ಬರುತ್ತೆ. ಅದೇ ರೀತಿ ನಿಮಗೆ ಸ್ಟಿಚ್ ಲೆಂತ್ 0.5 ಅಲ್ಲಿ ತನಕನೂ ನಾವು ಯೂಸ್ ಮಾಡ್ಬೋದು. ಅಂದರೆ ಇದು ತುಂಬ ಹತ್ರ ಸ್ಟಿಚಸ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಇಲ್ಲಿಂದ ಇಲ್ಲಿಗೆ 0.5 1 mm ಅಲ್ಲಿ ಅರ್ಧ 0.5 ಅಂತ ಅಂದರೆ ಅದು ಕೂಡ ವರ್ಕ್ ಆಗುತ್ತೆ. ಹಾಗೆಯೇ ರನ್ನಿಂಗ್ ಸ್ಟಿಚ್ಚಲ್ಲಿ ನಾವು ಜನರಲ್ ಆಗಿ ಯೂಸ್ ಮಾಡೋದು 2 mm ಜೊತೆಗೆ ಓಕೆ ಕೊಟ್ಟರೆ ಇದು 2 mm ಸ್ಟಿಚ್ ಬರುತ್ತೆ. ಅದೇ ರೀತಿ ಕಂಟ್ರೋಲ್ ಇಟ್ಕೊಂಡು ಡ್ರ್ಯಾಗ್ ಮಾಡ್ಕೊತೀನಿ, ಅಂದರೆ ಇನ್ನೊಂದು ಲೈನ್ನ ಡ್ಯೂಪ್ಲಿಕೇಟ್ ಮಾಡ್ಕೊತೀನಿ. ಶಿಫ್ಟ್ ಜೊತೆಗೆ ನಾವು ಡ್ಯೂಪ್ಲಿಕೇಟ್ ಮಾಡಿಕೊಂಡು ಆರ್ನ ಪ್ರೆಸ್ ಮಾಡ್ತಾ ಹೋದರೆ ನಮಗೆ ಎಷ್ಟು ಬೇಕಾದರೂ ರನ್ನಿಂಗ್ ಸ್ಟಿಚ್ಚು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಈ ಥರ ಜನ್ರೇಟ್ ಆಗುತ್ತೆ. ಮೊದಲಿಗೆ ನೋಡಿದ್ರಲ್ಲ, ಇದು ನಾರ್ಮಲ್ ರನ್ನಿಂಗ್ ಸ್ಟಿಚ್, ಇಲ್ಲಿಂದ ಇಲ್ಲಿಗೆ ಸಿಂಗಲ್ ರನ್ನಲ್ಲಿ ವರ್ಕ್ ಆಗುತ್ತೆ. ಅದೇ ರೀತಿ ಬೇಸಿಯರ್ ಟೂಲ್ನಲ್ಲಿ ಕ್ರಿಯೇಟ್ ಆಗಿರೋ ರನ್ನಿಂಗ್ ಸ್ಟಿಚ್ನ ಬೇರೆ ಬೇರೆ ಏನೇನಿದೆ ರನ್ನಿಂಗ್ ಸ್ಟಿಚ್ಚಲ್ಲಿ ಅನ್ನೋದಾದರೆ, ನಾವು ಜಿಗ್ಜ್ಯಾಗ್ ಸ್ಟಿಚ್ಗೆ ಅವರು ಜಿಗ್ಜ್ಯಾಗ್ ಫಿಲ್ಗೆ ಕೂಡ ಇದನ್ನು ಕನ್ವರ್ಟ್ ಮಾಡ್ಬೋದು. ಸೊ ಫಸ್ಟು ಜಿಗ್ಜ್ಯಾಗ್ ಸ್ಟಿಚ್ನ ಮಾಡಬೇಕು ಅಂತ ಅಂದರೆ ಇದನ್ನು ಸೆಂಟರ್ ಲೈನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೆಂಟರ್ ಲೈನ್ನಲ್ಲಿ ನಮಗೆ 1 mm ಇದೆ, ನಮಗೆ 2 mm ಬೇಕಂದರೆ 2 mm ಕ್ರಿಯೇಟ್ ಮಾಡ್ಕೋಬೋದು. ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಲೈಕ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ನಾವು ಚೇಂಜಸ್ ಮಾಡ್ಕೋಬೋದು. ಡೈರೆಕ್ಟ್ ಸೆಂಟರ್ ಲೈನ್ನ ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಕಾಲಮ್ ವಿಡ್ತ್ ಬಂದು ನಮಗೆ ಇಲ್ಲಿಂದ ಇಲ್ಲಿಗಿರೋ ಈ ಕಾಲಮ್ದು, ಇಲ್ಲಿಂದ ಈ ನಿಡಲ್ ಪಾಯಿಂಟಿಂದ ಈ ನಿಡಲ್ ಪಾಯಿಂಟ್ ತನಕ ಇರೋವಂಥ ವಿಡ್ತನ್ನು ನಾವು ಕಾಲಮ್ ವಿಡ್ತ್ ಅಂತ ಕರಿತೀವಿ. ಸೊ ನಾನು 4 mmಗೆ ಚೇಂಜ್ ಮಾಡಿದ್ರೆ ಇದು 4 mm ಆಗಿ ಬರುತ್ತೆ. ಸೊ ಇದು ನಮಗೆ ಜಿಗ್ಜ್ಯಾಗ್ ಸ್ಟಿಚ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದರೆ ನಾವು ಸೇಮ್ ಟೈಪ್ ಈ ಫಿಲ್ ಅಂತ ಇದೆ, ಈ ಫಿಲ್ನ ನಾವು ನೋಡ್ಬೋದು. ಅದನ್ನು ಕೂಡ ನಾವು ಸೆಂಟರ್ ಲೈನ್ಗೆ ಕನ್ವರ್ಟ್ ಮಾಡಿ, ಸೆಂಟರ್ ಲೈನ್ನ ನಮಗೆ 3 mm ಬೇಕು ಇಲ್ಲ ಅಂದರೆ 4 mm ಬೇಕು, ಎಷ್ಟು ಬೇಕು ಅಷ್ಟನ್ನು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನಾವು ಈ ಸ್ಟಿಚ್ಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಈ ಸ್ಟಿಚ್ ಅಂತ ಎಫೆಕ್ಟು ಬರುತ್ತೆ. ಇದು ಕೂಡ ನಮಗೆ ಒನ್ ಆಫ್ ದಿ ಔಟ್ಲೈನ್. ಸೊ ಹಾಗೆಯೇ ಇನ್ನೊಂದು ನೋಡಬೇಕಂದ್ರೆ, ಇದು ಸಿಂಗಲ್ ರನ್ ಆಯಿತು. ರನ್ನಿಂಗ್ ಸ್ಟಿಚ್ಚಲ್ಲಿ ಏನಿದೆ ನೆಕ್ಸ್ಟು ಅಂತ ಅಂದರೆ ಸ್ಟಿಚ್ ಲೆಂತ್, ಇದನ್ನು ನಾವು ಎಷ್ಟು ಬೇಕಾದರೂ ಚೇಂಜ್ ಮಾಡ್ಕೋಬೋದು ಆಗಲೇ ಹೇಳಿದಾಗೆ. ಜೊತೆಗೆ ನಾನು 3 mmಗೆ ಚೇಂಜ್ ಮಾಡ್ತೀನಿ. ರಿಪೀಟ್ ಕೌಂಟ್ ಅಂತ ಆಪ್ಷನ್ ಇದೆಯಲ್ಲ, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ರಿಪೀಟ್ ಕೌಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಿಲ್ನ ಎಕ್ಸ್ಪ್ಲೇನ್ ಮಾಡುವಾಗ, ಸ್ಯಾಟಿನ್ ಫಿಲ್ನ ಎಕ್ಸ್ಪ್ಲೇನ್ ಮಾಡುವಾಗ ನಮಗೆ 3 times ರಿಪೀಟ್ ಆಗಬೇಕು ಆ ಸ್ಟಿಚ್ ಕೌಂಟ್ ಅಂತ ಅಂದರೆ 3ನ ಕ್ಲಿಕ್ ಮಾಡಬೇಕು. 5 times ಬೇಕಂದರೆ 5ನ ಕ್ಲಿಕ್ ಮಾಡ್ಬೋದು. ಸೊ ನಮಗೆ ಟ್ರಿಪಲ್ ರನ್ ಬೇಕು ಅಂದರೆ 3ನ ಕ್ಲಿಕ್ ಮಾಡಿ ಓಕೆ ಮಾಡಿದ್ರೆ ನಮಗೆ ಇಲ್ಲಿ ಟ್ರಿಪಲ್ ರನ್ ಕ್ರಿಯೇಟ್ ಆಗುತ್ತೆ. ಅದೇ ಥರ ಇದು 3 mm, ರಿಪೀಟ್ ಕೌಂಟ್ ನನಗೆ 5 mm ಅಷ್ಟು ಬೇಕು. ಜೊತೆಗೆ ಸ್ಟಿಚ್ ಗ್ಯಾಪ್ ಇಲ್ಲಿಂದ ಇಲ್ಲಿಗೆ ನಾನು 3 mm ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿಂದ ಮತ್ತೆ ಇನ್ನೊಂದು ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಬರುತ್ತೆ. ಆ ಗ್ಯಾಪ್ ಎಷ್ಟು ಬೇಕಂತ ನಾವಿಲ್ಲಿ ಕೊಟ್ಕೋಬೋದು. ಓಕೆ ಕೊಡ್ತೀನಿ. ಸೊ ನಿಮಗೆ
ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿರೋಂಥ ಗ್ಯಾಪ್ನ ನಾವು ಸ್ಟಿಚ್ ಗ್ಯಾಪ್ ಅಂತ ಕರಿತೀವಿ. ನಾವು ಇದನ್ನು ಜಾಸ್ತಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಗ್ಯಾಪ್ ಬಂದಿದೆ. ನಮಗೆ ಟ್ರೂ ವ್ಯೂ ಆಫ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಈ ಗ್ಯಾಪ್. ಇದನ್ನು 0.4 ಮಾಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನಮಗೆ 3 mm ಬರುತ್ತೆ. ಇಲ್ಲಿಂದ ಇಲ್ಲಿಗೆ 0.4 mm ಅಷ್ಟು ಗ್ಯಾಪ್ ಆಗುತ್ತೆ. ಇದು ಕೂಡ ನಮಗೆ ಒನ್ ಟೈಪ್ ಆಫ್ ದಿ ಎಫೆಕ್ಟ್. ಈ ಸ್ಟಿಚ್ ಗ್ಯಾಪ್ನ ನಾವು ಜಾಸ್ತಿ ಮಾಡ್ಕೋಬೋದು. ಈ ಥರ ಬರುತ್ತೆ ನಮಗೆ. ಇದು 5 ಟೈಮ್ಸ್ ಆಗುತ್ತೆ. ಈ ಗ್ಯಾಪು ಜಸ್ಟ್ ಒಂದು ರನ್ನಿಂಗ್ ಲೈನ್ ಥರ ಬರುತ್ತೆ, ಜಂಪಿಂಗ್ ಥರ ಬರುತ್ತೆ. ಸೊ ಅದನ್ನು ರನ್ ಮಾಡಿ ತೋರಿಸ್ತೀನಿ. 1 2 3 4 5 1 1 2 3 4 5 1 ಈ ಥರ ರನ್ ಆಗುತ್ತೆ. ಎಸ್ಕೇಪು. ನೆಕ್ಸ್ಟು ಬರೋದಾದರೆ ನಮಗೆ ಸಿಂಗಲ್ ರನ್ನು, ಟ್ರಿಪಲ್ ರನ್ನು, ಅದೇ ರೀತಿ ರನ್ನಿಂಗಲ್ಲಿ 5 ಟೈಮ್ಸು 7 ಟೈಮ್ಸು ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ರನ್ನಿಂಗಲ್ಲಿ ಬರೋದು ಬ್ಯಾಕ್ ಸ್ಟಿಚ್. ಬ್ಯಾಕ್ ಸ್ಟಿಚ್ ಹೇಗೆ ಯೂಸ್ ಆಗುತ್ತೆ ಅನ್ನೋದಾದರೆ, ಮೋಟಿಫ್ ರನ್ನಲ್ಲಿ ನಮಗೆ ಬ್ಯಾಕ್ ಸ್ಟಿಚ್ ಅಂತ ಡಿಫಾಲ್ಟು ಇರುತ್ತೆ. ಸೊ ಅದನ್ನು ತಗೊಂಡ್ರೆ ನಮಗೆ ಬ್ಯಾಕ್ ಸ್ಟಿಚ್ಚು ಓಪನ್ ಆಗುತ್ತೆ. ಈ ಬ್ಯಾಕ್ ಸ್ಟಿಚ್ಚು ನಮಗೆ ಮರ್ಜ್ ಆಗಬೇಕು, ಲೈಕ್ ಈ ಎಂಡಿಂಗ್ ಪಾಯಿಂಟಲ್ಲೇ ಇದೆ. ಬ್ಯಾಕ್ ಸ್ಟಿಚ್ ಯೂಶ್ವಲಿ ಏನಾಗುತ್ತೆ, ಈ ಸ್ಟಿಚ್ಚಿಂದ ಇದ್ರದ ಮಧ್ಯದಿಂದ ಸ್ಟಾರ್ಟ್ ಆಗುತ್ತೆ, ಲೈಕ್ ಇದ್ರ ಸೆಂಟ್ರಿಂದ ಮತ್ತೆ ಬ್ಯಾಕ್ ಬಂದು ಆಗುತ್ತೆ. ದಟ್ ಈಸ್ ಕಾಲ್ಡ್ ಬ್ಯಾಕ್ ಸ್ಟಿಚ್. ಸೊ ಅದನ್ನು ನಾವು ಓವರ್ಲ್ಯಾಪ್ ಮಾಡಬೇಕು ಅಂದರೆ, ಸೊ ಸ್ಟಿಚ್ ಗ್ಯಾಪ್ನ ನಾವು -0.5 ತನಕ ಮಾಡಿದ್ರೆ ನಮಗೆ ಓವರ್ಲ್ಯಾಪ್ ಆಗುತ್ತೆ. ಇಷ್ಟು ಓವರ್ಲ್ಯಾಪ್ ಆಗುತ್ತೆ. ಸೊ ಇದನ್ನು ನಾವು ಬ್ಯಾಕ್ ಸ್ಟಿಚ್ ಅಂತ ಕರಿತೀವಿ. ನಾವು ಎಷ್ಟು ಬೇಕಾದ್ರೂ ಲ್ಯಾಪ್ ಮಾಡ್ಕೋಬೋದು. ನಮಗೆ ಓವರ್ಲ್ಯಾಪ್ ಬೇಡ ಅಂತ ಅಂದರೆ ಮೊದಲಿತ್ತಲ್ಲ ಹಾಗೆಯೇ ಈ ಥರ ನಾರ್ಮಲಾಗಿ ಬರುತ್ತೆ ಸ್ಟಿಚಸ್ಸು. ಇದು ಓವರ್ಲ್ಯಾಪ್ ಆಗಿರೋದು. ಅದೇ ರೀತಿ ಸ್ಟೆಮ್ ಸ್ಟಿಚ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ರನ್ನಿಂಗ್ ಸ್ಟಿಚ್ನ ಈ ಸ್ಪೇಸಿಂಗ್ನ ನಾನು 0.8 ಮಾಡ್ತೀನಿ. ಜೊತೆಗೆ ನನಗೆ ಆ ಸ್ಟೆಮ್ ಸ್ಟಿಚ್ಚು 3 ಟೈಮ್ಸ್ ಆದರೆ ಎಫೆಕ್ಟು ಔಟ್ಪುಟ್ ಆದಾಗ ತುಂಬ ಚೆನ್ನಾಗಿರುತ್ತೆ. ಸೊ ನಾನು 3 ಟೈಮ್ಸ್ ಕೊಡ್ತೀನಿ. ಹಾಗೆಯೇ ಸ್ಟೈಲ್ ಹೈಟ್, ಸ್ಟೆಮ್ ಸ್ಟಿಚ್ಚಲ್ಲಿ ನನಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ತೊಗೋತೀನಿ. 3 mm ಅಷ್ಟು ಹೈಟ್ ತೊಗೋತೀನಿ. ಜೊತೆಗೆ ಇಲ್ಲಿರೋಂಥ ಮೋಟಿಫ್ ಆ್ಯಂಗಲ್ನ ನಾನು 45 ಮಾಡ್ತೀನಿ. ಜೊತೆಗೆ ಸ್ಕಿಪ್ ಮೋಟಿಫ್ ಫಸ್ಟ್ ಸ್ಟಿಚ್, ಅದು ಯಾಕೆ ಅಂತ ನಾನು ತೋರಿಸ್ತೀನಿ. ಓಕೆ ಮಾಡ್ತೀನಿ. ಸೊ ಟ್ರೂ ವ್ಯೂ ಆನ್ ಮಾಡಿದಾಗ ನಿಮ್ಗೆ ನೋಡಿ ಸ್ಟೆಮ್ ಸ್ಟಿಚ್ ಕಾಣುತ್ತೆ. ಸೊ ನಾನು ಇದನ್ನು ಇನ್ನು ದೂರ ಮಾಡ್ಬೋದು, ದೂರ ಕೂಡ ಆಗುತ್ತೆ. ಈ ಥರ ದೂರ ಕೂಡ ಆಗುತ್ತೆ. ನಾನು ಯಾಕೆ ಫಸ್ಟ್ ಸ್ಟಿಚ್ಚನ್ನ ಸ್ಕಿಪ್ ಮಾಡಿದೆ ಅಂತ ಅಂದರೆ, ಇದನ್ನು ಆಫ್ ಮಾಡಿದಾಗ ನಮಗೆ ಸೆಂಟ್ರಲ್ಲಿ ನೀಡಲ್ ಡ್ರಾಪ್ ಆಗುತ್ತೆ. ಸೊ ಇಲ್ಲಿರೋ ನೀಡಲ್ ಡ್ರಾಪ್ ನಮಗೆ ಸ್ಟೆಮ್ ಸ್ಟಿಚ್ ಎಫೆಕ್ಟನ್ನು ಫಿಲ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ಕಿಪ್ ಮೋಟಿಫ್ ಫಸ್ಟ್ ಸ್ಟಿಚ್ ಅನ್ನೋದನ್ನು ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ. ಸೊ ನಾವು ರನ್ನಿಂಗ್ ಸ್ಟಿಚ್ಚಲ್ಲಿ ಇಷ್ಟು ವೆರೈಟಿ ರನ್ನಿಂಗ್ ಸ್ಟಿಚ್ನ ನೋಡ್ಬೋದು. ಇಲ್ಲಿ ತನಕ ನೀವು ಸೆಂಟರ್ ಲೈನ್ ಹಾಗೆಯೇ ರನ್ನಿಂಗ್ ಸ್ಟಿಚ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿದ್ರಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನೆಕ್ಸ್ಟ್ ಟೂಲ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.